ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿಲ್ಲಿ ನೋ ಕಾಂಟ್ಯಾಕ್ಟಲ್ಲಿರೋರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರತಿ ಸಲದ ಹಾಗೆ ಇಲ್ಲಿ 3 ಪೈಲ್ ಇದೆ. ಪೈಲ್ ನಂಬರ್ 1, ಪೈಲ್ ನಂಬರ್ 2 ಮತ್ತು ಪೈಲ್ ನಂಬರ್ 3. ನೀವು ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮಗೆ ಯಾವುದು ಇಷ್ಟ ಆಗುತ್ತೆ, ಯಾವುದು ನಿಮ್ಮನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಆ ಪೈಲ್ನ ತಗೊಳ್ಳಿ. ಮತ್ತು ಯಾರ್ಯಾರು ನನಗೆ ಕಾಮೆಂಟ್ಸ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಟೈಮಲ್ಲಿ ಏನು ನನಗೆ ಈ ಕಾರ್ಡ್ಸ್ ಒಂದು ರೀಡಿಂಗ್ ಕೊಡುತ್ತೆ ಅದನ್ನು ಹೇಳ್ತಾ ಇದ್ದೀನಿ. ಅದರಿಂದ ನಿಮಗೆ ಒಳ್ಳೆಯದಾದರೆ ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಅಫರ್ಮೇಷನ್ ಫಾರ್ ಅಕ್ಸೆಪ್ಟೆನ್ಸ್ ಅನ್ನೋ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ಸ್ ಏನು ಹೇಳ್ತಾ ಹೋಗುತ್ತೆ ನೋಡೋಣ. ನೋ ಕಾಂಟ್ಯಾಕ್ಟಲ್ಲಿರೋರು ಮತ್ತೆ ಕಾಲ್ ಮಾಡ್ತಾರಾ, ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಮತ್ತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗುತ್ತಾ ಅನ್ನೋದ್ರ ಬಗ್ಗೆ ರೀಡಿಂಗ್ ನೋಡೋಣ. ನೋ ಕಾಂಟ್ಯಾಕ್ಟಲ್ಲಿರೋರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ ನಿಮಗೆ. ಗಿವ್ ಮಿ ಗುಡ್ ಗೈಡೆನ್ಸ್. Judgment card, Justice card, 10 of Cups, ಮತ್ತೆ Ace of Swords, the Lovers card. ಇಲ್ಲಿ ಏನಪ್ಪ ಹೇಳುತ್ತೆ? Ace of Pentacles, 10 of Swords, 7 of Pentacles, the Hierophant, Judgment, Justice, 10 of Cups, Ace of Swords, ಮತ್ತೆ ಬಾಟಮ್ ಆಫ್ ದಿ ಡೆಕ್ ದಿ ಲವರ್ಸ್ ಕಾರ್ಡ್, ಮತ್ತೆ ನೈಟ್ ಆಫ್ ಪೆಂಟಕಲ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್, ಪೇಜ್ ಆಫ್ ವ್ಯಾಂಡ್ಸ್. ಈ ಥರ ಬರ್ತಾ ಹೋಗುತ್ತೆ ಬಾಟಮ್ ಆಫ್ ದಿ ಡೆಕ್. ಇಲ್ಲಿರಲಿ. ಇಲ್ಲಿ ಏಸ್ ಆಫ್ ಪೆಂಟಕಲ್ಸು ಏನು ಹೇಳುತ್ತೆ? ಈಗ ನಿಮಗೆ ಯಾರ್ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅವ್ರಿಗೆ ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಇದು. ಇಲ್ಲಿ ಏಸ್ ಆಫ್ ಪೆಂಟಕಲ್ಸು ಮತ್ತು ಜಡ್ಜ್ಮೆಂಟ್ ಕಾರ್ಡ್ ಇದೆರಡು ನಿಮ್ದು ಏನು ಎನರ್ಜಿ ಇದೆ ಅಂತಂದರೆ, ನಿಮಗೆ ಅವರು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತಂದರೆ ಇದೆರಡೂ ಏನು ಹೇಳುತ್ತೆ? ಇದೆರಡು ಕಾರ್ಡನ್ನು ಅವರು ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ದುಡ್ಡಿನಾಗ ಹಣಕಾಸಿನ ಒಂದು ಕೆಲಸದಲ್ಲಿ ಅವರು ನಿರತ ಆಗಿರಬಹುದು. ಆ ಥರ ಇಲ್ಲಿ ಹೇಳುತ್ತೆ. ತುಂಬ ಕೆಲಸಗಳೆಲ್ಲ ಇರೋದ್ರಿಂದ ಅವ್ರಿಗೆ ದುಡ್ಡು ಅರ್ನ್ ಮಾಡೋದು ಒಂದು ಇರುತ್ತೆ. ಯಾರೇ ಇಲ್ಲಿ ಫಿಮೇಲ್ ಆಗಿರಲಿ ಮೇಲ್ ಆಗಿರಲಿ, ಆದ್ದರಿಂದ ಅವ್ರಿಗೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಇರೋದ್ರಿಂದ ಸ್ವಲ್ಪ ದಿನ ಅವರು ಇಲ್ಲಿ ಸೈಲೆಂಟ್ ಆಗಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ. ಮತ್ತು ಇಲ್ಲಿ ಕೆಲವಾರು ಕಷ್ಟಗಳು, ಅವ್ರಿಗೆ ಕೆಲವಾರು ಸಮಸ್ಯೆಗಳು ಆ ಥರನೂ ಇಲ್ಲಿ ಹೇಳತ್ತೆ. ಯಾಕೆ ಅಂತಂದರೆ ಎಲ್ಲರ ಜೀವನನೂ ಚೆನ್ನಾಗಿ ಸುಗಮವಾಗಿ ಯಾವಾಗೂ ನಡ್ಕೊಂಡು ಹೋಗಲ್ಲ. ಅವ್ರಿಗೆ ನಾನಾ ಥರ ಕೆಲಸ ಇರುತ್ತೆ, ಆ ಕೆಲಸದಲ್ಲಿ ಅಡೆತಡೆಗಳಿರುತ್ತೆ. ಎಲ್ಲರನ್ನೂ ಅವರು ಸರಿ ಮಾಡಿಕೊಂಡು ಜೀವನ ನಡೆಸಬೇಕು. ಆ ಥರದ್ರಲ್ಲಿ ಸ್ವಲ್ಪ ಅವರು ನಿಮ್ಮನ್ನು ಮರ್ತಿರ್ತಾರೆ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಕೆಲವಾರು ಸಮಸ್ಯೆಗಳು ಜೀವನದಲ್ಲಿ ಆ ಥರ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಆ ಥರ ಇಲ್ಲಿ ತೋರಿಸುತ್ತೆ. ಆದ್ದರಿಂದ ಇಲ್ಲಿ ಹೆರೋಫೆಂಟ್ ಕಾರ್ಡ್ ಏನು ಹೇಳತ್ತಪ್ಪ ಅಂತಂದರೆ, ಹೆರೋಫೆಂಟ್ ಕಾರ್ಡು ನಿಮಗೆ ಮುಂದೆ ಒಳ್ಳೆ ಈ ರಿಲೇಷನ್ಶಿಪ್ನಲ್ಲಿ ಒಂದು ನಿಮ್ಮ ಪದ್ಧತಿ ಪ್ರಕಾರ ಮದುವೆ ಆಗುತ್ತೆ, ಒಂದು ಸೆಲೆಬ್ರೇಷನ್ನು ಆ ಥರ ಇಲ್ಲಿ ಹೇಳತ್ತೆ. ಆದ್ದರಿಂದ ನೀವು ಇಲ್ಲಿ ಇದೆರಡು ಕಾರ್ಡು, ಇದೆರಡು ಎನರ್ಜಿ ಏನು ಹೇಳತ್ತಪ್ಪ ಅಂತಂದರೆ, ಅವರು ಸಮಸ್ಯೆಗಳಿರ್ಬೋದು ಅವ್ರಿಗೆ, ಆದರೆ ನೀವು ನಿಮ್ಮ ಮಾತುಗಳು ಅದನ್ನೆಲ್ಲ ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ಭಾವನೆಗಳು ಅದನ್ನೆಲ್ಲ ಹೇಳತ್ತೆ ಜಸ್ಟಿಸ್ ಕಾರ್ಡ್.
ಅವ್ರಿಗೆ ಚುಚ್ಚು ಮಾತಾಡೋದು ಆ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಿಮ್ಮ ಭಾವನೆಗಳು ನೆಗೆಟಿವ್ ಥಾಟ್ಸ್ ಅದೆಲ್ಲ ತೆಗೆದು ಸ್ವಲ್ಪ ನೀವು ಅವ್ರಿಗೂ ಮನಸ್ಸಿಗೆ ಸಮಾಧಾನ ಆಗೋ ಹಾಗೆ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ ಇದು ಜಸ್ಟಿಸ್ ಕಾರ್ಡ್. ಮತ್ತಿಲ್ಲಿ ಕೆಲವು ಸರಿ ಏನು ಹೇಳತ್ತೆ, ಜಡ್ಜ್ಮೆಂಟ್ ಕಾರ್ಡ್ ಏನು ಹೇಳತ್ತೆ, ರೀಬರ್ತ್ ಹೇಳತ್ತೆ. ಆದ್ರಿಂದ ಕೆಲವಾರು ನಿಮ್ಮದು ಹಿಂದಿನ ಏನೇನೇ ಕೆಲವು ಇರಬಹುದು, ನೆಗೆಟಿವ್ ಥಾಟ್ಸ್, ಮಾತುಗಳಿರ್ಬೋದು, ಭಾವನೆಗಳಿರ್ಬೋದು, ಬಿಹೇವಿಯರ್ಸ್ ಇರ್ಬೋದು, ಅದನ್ನೆಲ್ಲ ಮರೆತು ಅವರು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿ ಲವರ್ಸ್ ಕಾರ್ಡ್ ಇರೋದ್ರಿಂದ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತೆ ಇಲ್ಲಿ ನೈಟ್ ಆಫ್ ಪೆಂಟಕಲ್ಸ್ ಮತ್ತೆ ಅವರು ನಿಮ್ಮ ಹತ್ರ ಬರ್ತಾರೆ ಅನ್ನೋದನ್ನ ಇದು ಹೇಳತ್ತೆ. ಯಾಕೆ ಅಂತಂದ್ರೆ ನನಗೆ ಇಲ್ಲಿ ಅನಿಸಿದ ಪ್ರಕಾರ ಅವರು ಕೆಲವಾರು ಫೈನಾನ್ಷಿಯಲ್ ಇದಕ್ಕೋಸ್ಕರ ಗ್ರೋತ್ಗೋಸ್ಕರ ಅವರು ದುಡಿತಾ ಇದ್ದಾರೆ, ಆ ಥರ ಇಲ್ಲಿ ತೋರಿಸುತ್ತೆ. ಆದ್ರಿಂದ ದೇರ್ ಈಸ್ ಅಬಂಡೆನ್ಸ್ ಅಂತ ಹೇಳತ್ತೆ. ಮುಂದೆ ನಿಮ್ಮ ಲೈಫ್ ತುಂಬ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಅವರು ಈಸ್ ವರ್ಕಿಂಗ್ ಫಾರ್ ಇಟ್ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ನಿಮಗೆ ಏಸ್ ಆಫ್ ಸೋರ್ಡ್ಸ್ ಇರೋದ್ರಿಂದ ಮತ್ತೆ ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಇವೆಲ್ಲ ಇರೋದ್ರಿಂದ ನಿಮಗೆ ಮುಂದೆ ಚೆನ್ನಾಗಾಗುತ್ತೆ ಲೈಫು ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್, ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್, ಅದರಿಂದ ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್ ಇದೆ. ಇಲ್ಲಿ ಏಸ್ ಆಫ್ ಸೋರ್ಡ್ಸ್, ಜೆಮಿನಿ, ಲಿಬ್ರಾ, ಎಕ್ವೇರಿಯಸ್, ಇಲ್ಲಿ ಲಿಬ್ರಾ ಕಾರ್ಡ್ ಬಂದಿದೆ. ಆದ್ರಿಂದ ನಿಮಗೆ ಇಲ್ಲಿ ಎಲ್ಲ ಇದು ಬಂದಿದೆ. ಆದ್ರಿಂದ ನೀವು ಇದಕ್ಕೋಸ್ಕರ ಸ್ವಲ್ಪ ನೀವು ಪೇಷನ್ಸಿಂದ ತಾಳ್ಕೋಬೇಕು ಅನ್ನೋದನ್ನ ಹೇಳತ್ತೆ. ಯಾವುದೇ ನೀವು ಕಟು ಮಾತುಗಳನ್ನ ಆಡಿದಾಗ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಸ್ವಲ್ಪ ದಿನ ಅವರು ಸೈಲೆಂಟ್ ಆಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತೆ ನೀವು ಇದಾಗೋದಾಗ್ಲಿ ಆ ಥರ ಇಲ್ಲಿ ಹೇಳ್ತಾ ಹೋಗುತ್ತೆ. ಆದ್ರಿಂದ ಸಿಟ್ಟು ಮಾಡ್ಕೊಳ್ಳೋದಾಗ್ಲಿ, ಆದ್ರಿಂದ ನೀವು ಸ್ವಲ್ಪ ಪೇಷನ್ಸಿಂದ ಇರಿ ಅನ್ನೋದನ್ನ ಹೇಳತ್ತೆ. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸು, ಪೇಜ್ ಆಫ್ ವ್ಯಾಂಡ್ಸು, ಒಂದೊಂದ್ಸರಿ ಅವ್ರಿಗೆ ಇಲ್ಲಿ ಏನು ಹೇಳತ್ತೆ ಅಂತಂದ್ರೆ ಅವರನ್ನ ಮನೆಯಲ್ಲಿ ಅವರದ್ದು ಯಾರ್ದೋ ಪ್ರಾಬ್ಲಮ್ಸ್ ಇರ್ಬೋದು. ಇಲ್ಲಿ ಒಂದು ಫೀಮೇಲ್ ಎನರ್ಜಿ ತೋರಿಸುತ್ತೆ. ಆದ್ರಿಂದ ಅವ್ರಿಗೆ ಅದರಿಂದ ಸ್ವಲ್ಪ ನಿಧಾನ ಆಗಿರ್ಬಹುದು, ಅವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಅವ್ರಿಗೆ, ಆ ಥರ ಇಲ್ಲಿ ಹೇಳತ್ತೆ. ಆದ್ರಿಂದ ನಿಮ್ಮನ್ನ ಅವರು ಮರೆಯಲ್ಲ, ಬರ್ತಾರೆ. ಬಂದು ಇಲ್ಲಿ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ತೋರಿಸುತ್ತೆ. ಮತ್ತು ಇಲ್ಲಿ ಲವರ್ಸ್ ಕಾರ್ಡ್ ಇದೆ. ಇಲ್ಲಿ ಹೇರಫೆಂಟ್ ಯಾವಾಗನೂ ಒಂದು ಪದ್ಧತಿ ಪ್ರಕಾರ ಒಂದು ಮದುವೆ ಆ ಥರ ಒಂದು ರಿಲಿಜಿಯಸ್ ಇದು ಸೆಲೆಬ್ರೇಷನ್ ಹೇಳತ್ತೆ. ಆದ್ರಿಂದ ಇದೆಲ್ಲ ಚೆನ್ನಾಗಾಗುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಹೋಗುತ್ತೆ. ನೀವು ಅಫರ್ಮೇಷನ್ ಫಾರ್ ಅಕ್ಸೆಪ್ಟೆನ್ಸ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಆದ್ರಿಂದ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಮುಂದಿನ ಲೈಫು ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಇಲ್ಲಿ ಒಂದು ಸೆಲೆಬ್ರೇಷನ್ ಇದೆ, ಫ್ಯಾಮಿಲಿ ಸೆಲೆಬ್ರೇಷನ್ ಇದೆ. ಲೆಟ್ಟಿಂಗ್ ಗೋ, ಲರ್ನ್ ಟು ಲೆಟ್ ಗೋ ಅಂತ ಹೇಳುತ್ತೆ. ಮತ್ತೆ ಬ್ಯಾಟಲ್ ಆಫ್ ದಿ ಬ್ಲೂಸ್, ಟೇಕ್ ಸ್ಟೆಪ್ಸ್ ಟುವರ್ಡ್ ಪಾಸಿಟಿವ್ ಚೇಂಜ್ ಅಂತ ಹೇಳುತ್ತೆ. ಇಲ್ಲಿ ಫ್ಯಾಮಿಲಿ ಸೆಲೆಬ್ರೇಷನ್ ಇದೆ, ನೀವು ಮುಂದೆ ಒಂದು ಒಳ್ಳೆ ತಂದೆ ತಾಯಿ ಆಗ್ತೀರಾ ಅನ್ನೋದನ್ನೆಲ್ಲ ಈ ಕಾರ್ಡ್ಸ್ ಹೇಳತ್ತೆ. ನ್ಯೂ ಬಿಗಿನಿಂಗ್ಸ್, ಬಿಗಿನ್ ಯುವರ್ ನ್ಯೂ ಲೈಫ್ ಅಂತ ಹೇಳುತ್ತೆ. ನೋಡಿದ್ರಾ ಕಾರ್ಡ್. ಮತ್ತೆ ಲೀಡರ್ಶಿಪ್, ಸೆಟ್ ಯುವರ್ ಗೋಲ್ಸ್ ಅಂತ ಹೇಳುತ್ತೆ. ಮತ್ತೆ ಪೊಟೆನ್ಷಿಯಲ್, ಥಿಂಕ್ ಬಿಗ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳುತ್ತೆ. ಆರ್ಚೇಂಜಲ್ ರಾಫೆಲ್, ಪ್ರೊವೈಡರ್ ಆಫ್ ಹೀಲಿಂಗ್ ಫಾರ್ ಮೈಂಡ್, ಬಾಡಿ ಆ್ಯಂಡ್ ಸ್ಪಿರಿಟ್ ಅಂತ ಹೇಳುತ್ತೆ. ಇಲ್ಲಿ ಫೇಸ್ ಯುವರ್ ಫಿಯರ್ಸ್, ರಿಲೀಸ್ ದಿ ಪವರ್ ಆಫ್ ಫಿಯರ್ ಅಂತ ಹೇಳುತ್ತೆ. ಇಲ್ಲಿ ಕಾರ್ಡ್ಗಳೆಲ್ಲ ಏನಪ್ಪ ಹೇಳುತ್ತೆ ಅಂತಂದರೆ, ಯಾವುದೇ ನಿಮ್ಮ ಕೆಲವು ಭಾವನೆಗಳಿರ್ಬೋದು, ಹಿಂದಿನ ನೆಗೆಟಿವ್ ಥಾಟ್ಸ್, ಅದನ್ನೆಲ್ಲ ಬಿಟ್ಬಿಡಿ ಅನ್ನೋದನ್ನ ಹೇಳುತ್ತೆ. ರಿಲೀಸ್ ಯುವರ್ ನೆಗೆಟಿವ್ ಥಾಟ್ಸ್. ಅವ್ರು ಮತ್ತೆ ಫೋನ್ ಮಾಡಲ್ಲ, ಆ ಥರ ಎಲ್ಲ ನಿಮ್ಮನ್ನು ನೀವು ಲೋ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಬಿಟ್ಟು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳುತ್ತೆ. ಇಲ್ಲಿ ಬ್ಯಾಟಲ್ ಆಫ್ ದಿ ಬ್ಲೂಸ್, ಟೇಕ್ ಸ್ಟೆಪ್ಸ್
ಟುವರ್ಡ್ ಪಾಸಿಟಿವ್ ಚೇಂಜ್ ಅಂತ ಹೇಳತ್ತೆ. ಮತ್ತು ನ್ಯೂ ಬಿಗಿನ್ ಯುವರ್ ನ್ಯೂ ಲೈಫ್ ಅಂತ ಹೇಳತ್ತೆ. ಆದ್ದರಿಂದ ಹಳೆಯದನ್ನೆಲ್ಲ ಮರೆತು ಲೀಡರ್ಶಿಪ್, ಪೊಟೆನ್ಷಿಯಲ್, ಆರ್ಚೇಂಜಲ್ ರಾಫೆಲ್, ಇಲ್ಲಿ ಒಂದು ಏಂಜಲ್ದು ಬ್ಲೆಸ್ಸಿಂಗ್ಸ್ ಎಲ್ಲ ಇದೆ ನಿಮಗೆ. ಅದಕ್ಕೇ ಇದು ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಕಾರ್ಡ್ ಬಂದಿದೆ, ಇಲ್ಲಿ ಹೆರಫೆಂಟ್ ಕಾರ್ಡ್ ಬಂದಿದೆ, ಇಲ್ಲಿ ಲವರ್ಸ್ ಕಾರ್ಡು ಬಾಟಮ್ ಆಫ್ ದಿ ಡೆಕ್ ಲವರ್ಸ್ ಕಾರ್ಡ್ ಬಂದಿದೆ. ಆದ್ದರಿಂದ ಇಲ್ಲಿ ಒಂದು ಅಬಂಡೆನ್ಸ್ ತೋರಿಸುತ್ತೆ, ಒಂದು ಫೈನಾನ್ಷಿಯಲ್ ಅಬಂಡೆನ್ಸ್ ತೋರಿಸುತ್ತೆ. ಮುಂದೆ ನಿಮ್ಮ ಲೈಫ್ ತುಂಬ ಚೆನ್ನಾಗಾಗುತ್ತೆ. ಆದರೆ ಎಲ್ಲನೂ ನಮಗೆ ಏನು ಬರಬೇಕೋ ನಮ್ಮ ಜೀವನದಲ್ಲಿ ಅದು ಬಂದೇ ಬರುತ್ತೆ. ಆದರೆ ಹಳೆಯದನ್ನೆಲ್ಲ ಮರೆತುಬಿಡಿ. ಹಳೆಯದನ್ನು ಕೆಲವೆಲ್ಲ ನೆಗೆಟಿವ್ ಥಾಟ್ಸು, ಭಾವನೆಗಳು ಅದನ್ನೆಲ್ಲ ಬಿಟ್ಟು ಯಾವಾಗ ಪಾಸಿಟಿವ್ ಆಗಿ ನೀವು ನಿಮ್ಮನ್ನು ನೀವು ಇದು ಮಾಡ್ಕೊಂಡಾಗ ಹಳೆಯದೆಲ್ಲ ರಿಲೀಸ್ ಮಾಡಿ ಹೊಸದನ್ನೆಲ್ಲ ನೀವು ನೆನೆಸ್ಕೊತಾ ಹೋದಾಗ ದೇರ್ ಈಸ್ ನ್ಯೂ ಬಿಗಿನಿಂಗ್ಸ್ ಅಂತ ಹೇಳತ್ತೆ. ಆದ್ದರಿಂದ ನಿಮ್ಮ ಲೈಫು ಇಲ್ಲಿ ಒಂದು ಚೆನ್ನಾಗಾಗಲಿ, ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ, ನಿಮ್ಮ ಲವ್ ಲೈಫು ತುಂಬ ಚೆನ್ನಾಗಿರಲಿ ಅನ್ನೋದನ್ನು ಇಲ್ಲಿ ಹೇಳ್ತಾ ನಾನು ಈ ರೀಡಿಂಗ್ನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಹೆದರಿಕೆ ಅದೆಲ್ಲ ಬಿಟ್ಟು ಒಳ್ಳೆ ಭಾವನೆಗಳನ್ನ ಬೆಳೆಸ್ಕೊಳ್ಳಿ ಮುಂದೆ ಅನ್ನೋದನ್ನು ಇಲ್ಲಿ ಹೇಳ್ತಾ, ನನ್ನ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನನ್ನ ಈ ರೀಡಿಂಗ್ನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಪೈಲ್ ನಂಬರ್ 2 ರೀಡಿಂಗಿಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಈ ಅಫರ್ಮೇಷನ್ ಫಾರ್ ಪಾಸಿಟಿವ್ ಚೇಂಜ್ ಅನ್ನೋ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮಗಿಲ್ಲಿ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ನೋ ಕಾಂಟ್ಯಾಕ್ಟಲ್ಲಿರೋರಿಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ, ನೋ ಕಾಂಟ್ಯಾಕ್ಟಲ್ಲಿರೋರಿಗೆ ಮತ್ತೆ ಕಾಲ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಗಿವ್ ಮಿ ಗುಡ್ ಗೈಡೆನ್ಸ್. 2 ಆಫ್ swords, 10 of swords, ಮತ್ತೆ Ace of Wands, 2 of Wands, ಇಲ್ಲಿ 4 of Swords, Seven of Pentacles, Knight of Pentacles, ಮತ್ತೆ 4 of Cups, ಇಲ್ಲಿ 6 of Wands, ಮತ್ತೆ 8 of Pentacles, 7 of Swords ಆ ಥರ ಬರ್ತಾ ಹೋಗುತ್ತೆ. ನೋಡೋಣ ಇಲ್ಲಿ ಈ ಕಾರ್ಡ್ಸ್ ಎಲ್ಲ ಏನು ಹೇಳುತ್ತೆ ಅಂದರೆ, ಕೆಲವಾರು ಸರಿ ಇಲ್ಲಿ ನಿಮ್ಮನ್ನು ಡೌಟ್ ಪಡ್ತಾ ಇರ್ಬೋದು ಅವರು ನಿಮ್ಮ ಬಗ್ಗೆ, ಆ ಥರ ಇಲ್ಲಿ ಹೇಳುತ್ತೆ. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಪ್ರಪೋಸ್ ಮಾಡಬೇಕಾ ಇಲ್ವಾ, ಆ ಥರ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ ಅವರು. ಆದ್ದರಿಂದ ಇಲ್ಲಿ ನಾನು ಹೇಳಿದ ಹಾಗೆ ಅವ್ರಿಗೆ ಕೆಲವಾರು ಭಾವನೆಗಳು ಇಲ್ಲಿ ನಿಮ್ಮ ಮೇಲೆ ಇದೆ ಅವ್ರಿಗೆ. ಕೆಲವು ಸರಿ ಇಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಕಾಣ್ತಾ ಇದೆ. ಆದ್ದರಿಂದ ನಿಮ್ಗೆ ಇಲ್ಲಿ ಏನನ್ಸುತ್ತಪ್ಪ ಅಂತಂದರೆ, ಸ್ವಲ್ಪ ದಿನ ಅವರು ಸೈಲೆಂಟ್ ಆಗಿದ್ದಾರೆ. ಯಾಕೆ ಅಂತಂದರೆ ನೀವು ನಿಮ್ಮಿಬ್ಬರ ಮಧ್ಯ ತುಂಬ ಕೆಲವಾರು ಆರ್ಗ್ಯುಮೆಂಟ್ಸ್ ನಡೆದಿರ್ಬೋದು, ಮಾತುಗಳು ನಡೆದಿರ್ಬೋದು. ಆದ್ದರಿಂದ ಸ್ವಲ್ಪ ದಿನ ಟೈಮ್ ಕೊಟ್ಟಾಗ, ಸ್ವಲ್ಪ ದಿನ ಅಲ್ಲಿ ಸ್ಪೇಸ್ ಇದ್ದಾಗ ಮತ್ತೆ ಇದು ಚೆನ್ನಾಗಾಗುತ್ತೆ ಅನ್ನೋದ್ರ ಬಗ್ಗೆ ಇದು ಕಾರ್ಡ್ಸ್ ಎಲ್ಲ ಹೇಳ್ತಾ ಹೋಗುತ್ತೆ. ಇಲ್ಲಿ ಆಲ್ರೆಡಿ ಇಲ್ಲಿ ಏನಾಗಿದೆ ಅಂದರೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇದೆರಡು ಎನರ್ಜಿ ಏನಪ್ಪ ಹೇಳುತ್ತೆ ಅಂತಂದರೆ, ಅವ್ರಿಗೆ ಹಿ ಈಸ್ ಥಿಂಕಿಂಗ್ ಏನು ಮಾಡೋದು ಮುಂದೆ ಆ ಥರ ಇಲ್ಲಿ ಹೇಳತ್ತೆ. ಆದ್ದರಿಂದ ಈ ನೈಟ್ ಆಫ್ ಪೆಂಟಿಕಲ್ಸು ನಿಮ್ಗೊಂದು ಪ್ರಪೋಸಲ್ ತೋರಿಸುತ್ತೆ. ಇಲ್ಲಿ ಕೆಲವಾರು ಸರಿ ಇಲ್ಲಿ ಏನು ಹೇಳತ್ತೆ, ಮನೆಯಲ್ಲಿ ಅವ್ರಿಗೆ ಬೇರೆ ಕಡೆ ಯಾವುದಾದ್ರೂ ಸಂಬಂಧಗಳನ್ನ ನೋಡ್ತಾ ಇರಬಹುದು. ಆ ಥರ ಇಲ್ಲಿ ಮನೆಯಲ್ಲಿನೂ ಅವ್ರಿಗೆ ಪ್ರೆಷರ್ ಇರ್ಬೋದು ಅನ್ನೋದನ್ನ ಹೇಳತ್ತೆ. ಆದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ. ಈಗ ಒಂದು ಕಡೆ ನಿಮಗೆ ನೋಡೋದ, ಅತ್ತ ಕಡೆ ಮನೆಯಲ್ಲಿ ಮನೆಯವ್ರನ್ನೂ ಅವರು ಪ್ಲೀಸ್ ಮಾಡಬೇಕು. ಆದ್ದರಿಂದ ಇಲ್ಲಿ ಏನು ಹೇಳುತ್ತಪ್ಪ ಇದು ಅಂತಂದರೆ, ಅವ್ರಿಗೆ ಎರಡೆರಡು ಮನಸ್ಸು.
ಮನೆಯವ್ರನ್ನೂ ಬೇಜಾರು ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ, ಇತ್ತ ಕಡೆ ನಿಮ್ಗೂ ಬೇಜಾರು ಅದಕ್ಕೂ ಸ್ವಲ್ಪ ಬೇಜಾರು ಮಾಡ್ಕೋತೀರಾ ನೀವು ಅಂತ ಹೇಳಿ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದಾರೆ. ಅವ್ರಿಗೆ ತುಂಬ ಮನಸ್ಸಲ್ಲಿ ಯೋಚನೆಗಳಿದೆ, ಏನು ಮುಂದೆ ಏನು ಮಾಡೋದು ಅನ್ನೋದು. ಆದರೆ ಇಲ್ಲಿ ಬೇರೆ ಕಾರ್ಡ್ ಏನು ಹೇಳುತ್ತೆ ಅಂತಂದರೆ, ಫೈನಲಿ ಅವರು ನಿಮ್ಮ ಪರ್ಸನ್ನು ಒಂದು ಡಿಸಿಷನ್ ತಗೋತಾರೆ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಅವರು ಅದಕ್ಕೋಸ್ಕರ ಒಂದು ಡಿಸಿಷನ್ ತಗೊಂಡು ಮುಂದೆ ನಿಮಗೆ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಇಲ್ಲಿ ವಿಕ್ಟ್ರಿ ಕಾರ್ಡ್ ತೋರಿಸುತ್ತೆ. ಆದ್ರಿಂದ ನಿಮಗೆ ಅವ್ರು ಮುಂದೆ ಪ್ರಪೋಸ್ ಮಾಡ್ತಾರೆ, ಅವ್ರು ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಮನೆಯಲ್ಲಿ ಸ್ವಲ್ಪ ಪ್ರೆಷರ್ ಇರೋದ್ರಿಂದ ಅವರು ಒಂದು ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದಾರೆ, ಅದಕ್ಕೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅನ್ನೋದನ್ನ ಹೇಳುತ್ತೆ ಇಲ್ಲಿ ಕಾರ್ಡ್ಗಳು. ಮತ್ತೆ ಅವ್ರು ಕೆಲವಾರು ಕೆಲಸಗಳನ್ನು ಮಾಡ್ತಾ ಇರ್ಬೋದು, ಬ್ಯುಸಿ ಇರ್ಬೋದು, ಫೈನಾನ್ಷಿಯಲ್ ಒಂದು ಗ್ರೋತ್ಗೋಸ್ಕರ ಅವರು ವರ್ಕ್ ಮಾಡ್ತಾ ಇರ್ಬೋದು, ಅದನ್ನು ಹೇಳತ್ತೆ. ಮತ್ತೆ ಇಲ್ಲಿ ಕೆಲವಾರು ಸರಿ ನಿಮ್ಮ ಭಾವನೆಗಳನ್ನ ಇಲ್ಲಿ ತೋರಿಸುತ್ತೆ. ನೀವು ಅವರು ನನ್ನನ್ನು ಬಿಟ್ಟು ಹೋಗ್ತಾರೆ, ನನಗೆ ಮೋಸ ಮಾಡ್ತಾರೆ, ಆ ಥರ ಎಲ್ಲ ನೀವು ಎಷ್ಟೋ ಸರಿ ನೀವು ನಿಮ್ಮಲ್ಲಿ ಯೋಚನೆ ಮಾಡ್ಕೊಂಡಿರ್ತೀರ. ಆ ಥರ ಫಿಯರು, ಹೆದರಿಕೆ ಅದೆಲ್ಲ ಬಿಡಿ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಅಫರ್ಮೇಷನ್ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹೇಳತ್ತೆ. ಆದ್ರಿಂದ ದೇರ್ ಈಸ್ ಎ ಚೇಂಜ್. ನೀವು ಅದನ್ನ ನೀವು ಯಾವಾಗನೂ ಅನ್ಕೋಬೇಕು, ಮುಂದೆ ಒಳ್ಳೇದಾಗುತ್ತೆ, ಮುಂದೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನೀವು ನೆಗೆಟಿವ್ ಥಾಟ್ಸ್ ಎಲ್ಲ ಬಿಟ್ಟಾಗ ಈ ಮುಂದೆ ನಿಮ್ಮ ರಿಲೇಶನ್ಶಿಪ್ಪು ಚೆನ್ನಾಗಾಗುತ್ತೆ, ಅವರು ನಿಮಗೆ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಹೋಗುತ್ತೆ. ದೇರ್ ಈಸ್ ವಿಕ್ಟ್ರಿ, ಫೈನಲಿ ಅವ್ರು ನಿಮಗೆ ಪ್ರಪೋಸ್ ಮಾಡ್ತಾರೆ, ಆ ಥರ ಇಲ್ಲಿ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ಎಲ್ಲ. ಇದಕ್ಕೆ ಈ ಒರಾಕಲ್ ಕಾರ್ಡ್ಸ್ ಏನ್ ಹೇಳತ್ತೆ? ಡಾಲ್ಫಿನ್, ಫೇಸ್ ಯುವರ್ ಫಿಯರ್ಸ್ ಅಂತ ಹೇಳುತ್ತೆ. ಡಾಲ್ಫಿನ್ ಏನ್ ಹೇಳುತ್ತೆ? ಡೋಂಟ್ ವರಿ, ಬಿ ಹ್ಯಾಪಿ ಅಂತ ಹೇಳ್ತಾ ಇದೆ ಇದು. ಮತ್ತೆ ಫೇಸ್ ಯುವರ್ ಫಿಯರ್ಸ್, ನಾನು ಹೇಳಿದೆ ನಿಮಗೆ, ನೀವು ಹೆದರ್ಕೊಳ್ಳೋದೆಲ್ಲ ಏನು ಬೇಡ. ಅವ್ರು ನನಗೆ ಕಾಲ್ ಮಾಡ್ತಾರಾ ಇಲ್ವಾ, ಅಥವಾ ಅವ್ರ ಮನೆಯಲ್ಲಿ ಅವ್ರಿಗೇನೋ ಬೇರೆ ಸಂಬಂಧ ಹುಡುಕಿರ್ತಾರಾ, ಆ ಥರ ಎಲ್ಲ ನೀವು ಮನಸ್ಸಲ್ಲಿ ಏನೂ ಅನ್ಕೋಬೇಡಿ. ಅವ್ರ ಮನೆಯಲ್ಲಿ ಪ್ರೆಷರ್ ಇದ್ರೂ ಸಹಿತ ನಿಮ್ಮನ್ನ ಅವರು ನಿಮಗೆ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳುತ್ತೆ. ಆದ್ರಿಂದ ಫೇಸ್ ಯುವರ್ ಫಿಯರ್ಸ್, ರಿಲೀಸ್ ದಿ ಪವರ್ ಆಫ್ ಫಿಯರ್ ಅಂತ ಹೇಳುತ್ತೆ. ಕಾಂಪಿಟೇಷನ್, ಸಮನ್ ಕರೇಜ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್. ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಳಿ, ನೀವು ಯಾವಾಗಲೂ ಲೋ ಫೀಲ್ ಮಾಡ್ಕೋಬಾರ್ದು. ನಿಮ್ಮನ್ನ ಅವರು ಬರ್ತಾರೆ, ಫೋನ್ ಮಾಡ್ತಾರೆ, ಆ ಥರ ಇಲ್ಲಿ ನೀವು ಪಾಸಿಟಿವ್ ಆಗಿ ಮನಸ್ಸಲ್ಲಿ ಅನ್ಕೊಳ್ಳಿ ಅಂತ ಇಲ್ಲಿ ಹೇಳುತ್ತೆ. ಸೆಲೆಬ್ರೇಷನ್ ಅಂತ ಹೇಳುತ್ತೆ. ಲೆಟ್ ಗೋ ಅಂಡ್ ಹ್ಯಾವ್ ಫನ್ ಅಂತ ಹೇಳುತ್ತೆ. ಸೆಲೆಬ್ರೇಷನ್ ಕಾರ್ಡ್ ಬಂದಿದೆ. ಮತ್ತೆ ಇನ್ನೂ ಒಂದೆರಡು ಕಾರ್ಡ್ ನೋಡೋಣ ಏನ್ ಹೇಳುತ್ತೆ ಅಂತ. ಒರಾಕಲ್ ಕಾರ್ಡ್ಸ್, ಕನ್ಫ್ರಾಂಟೇಷನ್, ಪಿಕ್ ಯುವರ್ ಬ್ಯಾಟಲ್ಸ್ ವೈಸ್ಲಿ ಅಂತ ಹೇಳುತ್ತೆ. ಮನಿ, ಫೈಂಡ್ ಎ ವೇ ಟು ಅಬಂಡೆನ್ಸ್. ಇಲ್ಲಿ ಡ್ರೀಮ್ಸ್, ಬಿಲೀವ್ ಇನ್ ಯುವರ್ ಡ್ರೀಮ್ಸ್ ಅಂತ ಹೇಳುತ್ತೆ. ಆದ್ರಿಂದ ಇಲ್ಲಿ ಈ ಕಾರ್ಡ್ಸ್ ಎಲ್ಲ ಏನಪ್ಪ ಹೇಳುತ್ತೆ ಅಂತಂದ್ರೆ, ನಿಮ್ದು ಏನೇನು ಮನಸ್ಸು ಒಳಗಡೆ ಹೆದರಿಕೆ ಇದೆ ಅದನ್ನೆಲ್ಲ ಬಿಟ್ಟು ನೀವು ಬಿ ಬೋಲ್ಡ್, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ದೇರ್ ಈಸ್ ಸೆಲೆಬ್ರೇಷನ್. ಪಿಕ್ ಯುವರ್ ಬ್ಯಾಟಲ್ಸ್ ವೈಸ್ಲಿ. ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಅದನ್ನ ಧೈರ್ಯವಾಗಿ ಎದುರಿಸೋದನ್ನ ಕಲ್ತ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಹೋಗುತ್ತೆ. ಇಲ್ಲಿ ಮನಿ ಇರೋದ್ರಿಂದ ನಾನು ಅದೇ ಹೇಳ್ದೆ, ಅವರು ಕೆಲವಾರು ದುಡ್ಡಿಂದು ಬಗ್ಗೆ ವರ್ಕ್ ಮಾಡ್ತಾ ಇರ್ಬೋದು, ಕೆಲಸಗಳಿರ್ಬೋದು, ಬಿಸ್ನೆಸ್ ಇರ್ಬೋದು, ಆ ಥರನೂ ಇಲ್ಲಿ ಹೇಳತ್ತೆ. ಆದ್ರಿಂದ ಇದು ನೋ ಕಾಂಟ್ಯಾಕ್ಟ್ ಅಲ್ಲಿ ಸ್ವಲ್ಪ ದಿನ ಇರೋ ಅಂತ ಆ ಥರ ಇಲ್ಲಿ ಹೇಳತ್ತೆ ಇದು. ಆದ್ರಿಂದ ಬಿಲೀವ್ ಇನ್ ಯುವರ್ ಡ್ರೀಮ್ಸ್ ಅಂತ ಹೇಳತ್ತೆ. ನಿಮ್ಮ ಕನಸುಗಳೆಲ್ಲ ಮುಂದೆ ಚೆನ್ನಾಗಾಗುತ್ತೆ ಆ ಥರ ಹೇಳ್ತಾ ಇದು ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಹೋಗುತ್ತೆ. ಆದ್ರಿಂದ ನಿಮ್ಮ ಹೆದರಿಕೆಗಳನ್ನೆಲ್ಲ ಬಿಟ್ಟು ನೀವು ಸ್ವಲ್ಪ ದಿನ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಸ್ವಲ್ಪ ವೇಟ್ ಮಾಡಿ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಹೋಗುತ್ತೆ. ಇದೆಲ್ಲ ನಿಮಗೆ ಚೆನ್ನಾಗಿ ಒಳ್ಳೇದಾಗ್ಲಿ, ಮತ್ತೆ ಅವ್ರು ನಿಮಗೆ ಕಾಲ್ ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ನಾನು. ಇಲ್ಲಿಗೆ ನಾನು ಈ ರೀಡಿಂಗ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ
ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಫೈಲ್ ನಂಬರ್ 3ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಫೈಲ್ ನಂಬರ್ 3. ನೀವು ಈ ಅಫರ್ಮೇಷನ್ ಫಾರ್ ಹೀಲಿಂಗ್ ದಿ ಹಾರ್ಟ್ ಅನ್ನೋ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಈ ಮೆಸೇಜಸ್ಸು ನಿಮಗೆ ಏನು ಕಾರ್ಡ್ ಕೊಡುತ್ತೆ ನೋಡೋಣ. ಕಾಂಟ್ಯಾಕ್ಟಲ್ಲಿ, ನೋ ಕಾಂಟ್ಯಾಕ್ಟಲ್ಲಿ ಇರೋರು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ, ಮತ್ತೆ ನಿಮಗೆ ಕಾಲ್ ಮಾಡ್ತಾರಾ, ಅದಕ್ಕೆ ದಿ ಹರ್ಮಿಟ್ ಕಾರ್ಡ್, ಮತ್ತೆ 9 ಆಫ್ ಪೆಂಟಕಲ್ಸ್, ಇಲ್ಲಿ 3 ಆಫ್ ಕಪ್ಸ್, ಮತ್ತೆ ಪೇಜ್ ಆಫ್ ಸಾರ್ಡ್ಸ್, ಪೇಜ್ ಆಫ್ ಪೆಂಟಕಲ್ಸ್, ಇಲ್ಲಿ ದಿ ಹ್ಯಾಂಗ್ಮನ್, ಮತ್ತೆ ನೈಟ್ ಆಫ್ ಕಪ್ಸ್, ಮತ್ತೆ 5 ಆಫ್ ಪೆಂಟಕಲ್ಸ್, ಇಲ್ಲಿ ಏಸ್ ಆಫ್ ಸಾರ್ಡ್ಸ್, ಕಿಂಗ್ ಆಫ್ ಕಪ್ಸ್, 2 ಆಫ್ ಸಾರ್ಡ್ಸ್, ಆ ಥರ ಹೇಳ್ತಾ ಹೋಗುತ್ತೆ. 6 ಆಫ್ ವ್ಯಾಂಡ್ಸ್. ಇಲ್ಲಿ ಏನು ಹೇಳುತ್ತೆ ನೋಡೋಣ. ದಿ ಹರ್ಮಿಟ್ ಕಾರ್ಡ್ ಇಲ್ಲಿ ಫಸ್ಟ್ ಎನರ್ಜಿ ನಿಮಗೆ ಏನು ತೋರಿಸುತ್ತಪ್ಪ ಅಂತಂದರೆ, ಒಂದು ಸಾಲಿಟ್ಯೂಡ್ ತೋರಿಸುತ್ತೆ, ಎಂಟಿನೆಸ್, ಆ ಥರ. ಇಲ್ಲಿ ಇದು ಇಬ್ರಿಗೂ ಇಲ್ಲಿ ಏನು ಎನರ್ಜಿ ಇದೆ ಅಂತಂದರೆ, ಒಂದು ಒಂಟಿತನ, ಒಂದು ಇಂಡಿಪೆಂಡೆಂಟ್ ಲೈಫ್ನ ನೀವಿಬ್ರೂ ಮಾಡ್ಕೋತಾ ಇದ್ದೀರಾ, ಆ ಥರ ಇಲ್ಲಿ ಹೇಳತ್ತೆ. ಇಲ್ಲಿ ಅವರು ಸ್ವಲ್ಪ ಆಧ್ಯಾತ್ಮದ ಕಡೆ ಆ ಥರ ಏನೋ ಒಂಥರ ಡಿಪ್ರೆಷನ್ನು ಆ ಥರ ಇಲ್ಲಿ ಹೇಳತ್ತೆ. ಅಥವಾ ನಿಮ್ಗಾದ್ರೂ ಇದು ಇಬ್ರಿಗೂ ಆ ಥರ ಹೇಳತ್ತೆ. ಆದರೆ ಸ್ವಲ್ಪ ದಿನ ಇದು ಟೈಮ್ ಬೀಯಿಂಗ್ ಅಷ್ಟೇ. ಸ್ವಲ್ಪ ದಿನ ಅದು ಮೂಡು ಸ್ವಲ್ಪ ಈ ಥರ ಇರುತ್ತೆ. ಆದರೆ ಮುಂದೆ ಇದು ನಿಮಗೆ ಅವರು ಒಂದು ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳತ್ತೆ. ಆದರೆ ಇಲ್ಲಿ ಕೆಲವು ಆಬ್ಸ್ಟಕಲ್ಸ್ ಇದೆ, ಥರ್ಡ್ ಪಾರ್ಟಿ ಎನರ್ಜಿ ಇದೆ, ಆ ಥರ ಇಲ್ಲಿ ಹೇಳತ್ತೆ. ಆದರೆ ಇಲ್ಲಿ ಯಾರ್ಯಾರ್ದು ಮಾತನ್ನು ಸ್ವಲ್ಪ ಅವರು ಕೇಳ್ಕೊಂಡಿದ್ದಾರೆ. ಪೇಜ್ ಆಫ್ ಸಾರ್ಡ್ಸ್ ಆ ಥರ ಹೇಳತ್ತೆ. ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಅವರೂ. ಯಾರ್ಯಾರ್ದೋ ಮಾತುಗಳು ಮನೆಯಲ್ಲಾಗಿರ್ಬೋದು, ಅವ್ರಿಗೆ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಬಗ್ಗೆ ಏನೋ ಕೆಲವು ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅವ್ರಿಗೆ ಮನಸ್ಸು ಸ್ವಲ್ಪ ಬೇಜಾರಾಗಿದೆ. ಆದ್ದರಿಂದ ಅವರು ನಿಮ್ಮನ್ನು ಸ್ವಲ್ಪ ದಿನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಅದು ರೀಸನ್ ಇಲ್ಲಿ ಹೇಳ್ತಾ ಇದೆ. ಆದ್ದರಿಂದ ಇಲ್ಲಿ ಯಾವುದು ನಿಮ್ಮನ್ನ ಅವರು ಯಾವ ಕಾರಣದಿಂದ ನೀವು ಇಲ್ಲಿ ಇಬ್ರು ದೂರ ಆಗಿದ್ದೀರಾ ಅದನ್ನ ನೀವು ಇಲ್ಲಿ ಸರಿ ಮಾಡ್ಕೋಬೇಕು. ನೀವು ನಿಮ್ಮ ಮಾತಾಗ್ಲಿ, ನಿಮ್ಮ ಬಿಹೇವಿಯರ್ ಆಗಲಿ, ನಿಮ್ಮ ಬಗ್ಗೆ ಯಾರು ಏನು ಹೇಳ್ತಿದಾರೋ ಅದನ್ನೆಲ್ಲ ನೀವು ಸ್ವಲ್ಪ ಚೇಂಜ್ ಮಾಡಿಕೊಂಡು ಆ ಥರ ಇಲ್ಲಿ ಹೇಳತ್ತೆ. ದೇರ್ ಈಸ್ ಟ್ರಾನ್ಸ್ಫಾರ್ಮೇಷನ್ ಇದೆ. ಅದಕ್ಕೋಸ್ಕರ ಇಲ್ಲಿ ಕೆಲವಾರು ಸಂಶಯಗಳನ್ನು ಹೇಳತ್ತೆ. ಹ್ಯಾಂಗ್ಮನ್ನು ಅದೇ ಹೇಳತ್ತೆ. ಹ್ಯಾಂಗ್ಮನ್ ಏನಪ್ಪ, ಅವ್ರಿಗೆ ಮನಸ್ಸು ಏನನ್ನಿಸ್ತಾ ಇದೆ ಅಂತಂದರೆ, ನಾನು ಹೋಗ್ತಾ ಇರೋ ದಾರಿ ಸರಿನಾ ಇಲ್ವಾ ಅನ್ನೋದು ಅವ್ರಿಗೆ ತುಂಬ ಯೋಚನೆ ಆಗ್ತಾ ಇದೆ. ನಾನು ಪ್ರಪೋಸ್ ಮಾಡ್ಲಾ ಬೇಡವಾ? ಇಲ್ಲಿ ಯಾರೇ ಇರ್ಬೋದು, ಮೇಲ್ ಇರ್ಬೋದು, ಫಿಮೇಲ್ ಇರ್ಬೋದು, ಇಲ್ಲಿ ಇಬ್ರಿಗೂ ಆ ಥರ ಯೋಚನೆ ಬರುತ್ತೆ. ಯಾರು ಇಲ್ಲಿ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾರು ಈ ರಿಲೇಷನ್ಶಿಪ್ನ ನೀವು ಮುಂದೆ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೆ ಒಂದು ಸ್ವಲ್ಪ ಯೋಚನೆಗಳಾಗುತ್ತೆ. ಮನೆಯಲ್ಲಿ ಕೆಲವು ಮಾತುಗಳು ಅವೆಲ್ಲ ಅವ್ರಿಗೆ ನಾನು ಮಾಡೋದು ಸರಿನಾ, ಮಾಡ್ತಾ ಇರೋದು ಸರಿನಾ, ತಪ್ಪಾ ಅಂತ ಎಷ್ಟೋ ಸರಿ ಅವರು ವಾಪಸ್ ಹೋಗ್ತಾರೆ, ಸ್ವಲ್ಪ ದಿನ ಸೈಲೆಂಟ್ ಆಗಿರ್ತಾರೆ. ಆ ಥರ ಇಲ್ಲಿ ಹೇಳತ್ತೆ. ಆದರೆ ಏಸ್ ಆಫ್ ಸಾರ್ಡ್ಸ್ ಏನಪ್ಪ ಹೇಳತ್ತೆ, ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್, ಇದೇನಪ್ಪ ಹೇಳುತ್ತೆ ಅಂತಂದರೆ, ನಿಮಗೆ ಮತ್ತೆ ಅವರು ಪ್ರಪೋಸ್ ಮಾಡ್ತಾರೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಇರೋದ್ರಿಂದ, ಮತ್ತು ಇಲ್ಲಿ ಕಿಂಗ್ ಆಫ್ ಕಪ್ಸ್, ತುಂಬ ನಿಮ್ಮ ಮೇಲೆ ಇಮೋಷನ್ಸ್ ಇದೆ. ಮತ್ತು ಇಲ್ಲಿ 2 ಆಫ್ ಸೋರ್ಡ್ಸನ್ನು ಅವ್ರಿಗೆ ಅದೇ ತೋರಿಸುತ್ತೆ. ಕೆಲವಾರು ಅವ್ರಿಗೆ ಮನಸ್ಸು ಬ್ಯಾಲೆನ್ಸಲ್ಲಿ ಇಲ್ಲ. ಅವ್ರಿಗೆ ಕೆಲವಾರು ಮಾತುಗಳು, ಯಾರ್ಯಾರ್ದೋ ಮಾತುಗಳನ್ನ ಮನಸ್ಸು ನಮ್ದು ಎಷ್ಟೇ ಚೆನ್ನಾಗಿದ್ರು ಯಾರ್ದಾದ್ರೂ ಮಾತುಗಳು ಕೇಳಿದಾಗ ಅದು ಹೌದಾ ಅಲ್ವಾ ಅಂತ ಯೋಚನೆ ಮಾಡುತ್ತೆ ಮನಸ್ಸು. ಆದ್ದರಿಂದ ಅವರು ಕೆಲವಾರು ಡಿಸಿಷನ್ಗಳನ್ನ ತಗೊಳ್ಳೋದ್ರಲ್ಲಿ
ಸ್ವಲ್ಪ ನಿಧಾನಿಸ್ತಾ ಇದ್ದಾರೆ, ಅದು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಿಂಗ್ ಆಫ್ ಕಪ್ಸು ಒಂದು ಬ್ಯಾಲೆನ್ಸಿಂಗ್ ಹೇಳತ್ತೆ. ಮತ್ತೆ ಕೆಲವಾರು ಇಲ್ಲಿ ಒಂದು ಮೇಲ್ ಎನರ್ಜಿ ತೋರಿಸುತ್ತೆ. ಮನೆಯಲ್ಲಿ ತಂದೆ ನಾನು ನೋಡ್ಕೊಳ್ಳೋದಿರ್ಬೋದು, ಅಥವಾ ಅವ್ರೇನಾದ್ರೂ ಹೇಳೋದಿರ್ಬೋದು ಮಾತುಗಳು. ಆ ಥರ ಇಲ್ಲಿ ಥರ್ಡ್ ಪಾರ್ಟಿ ಇರೋದ್ರಿಂದ ಇಲ್ಲಿ ಥರ್ಡ್ ಪಾರ್ಟಿ ಒಂದು ಇದ್ದೇ ಇದೆ ಇಲ್ಲಿ. ಆದ್ರಿಂದ ಇಲ್ಲಿ ಇದೊಂದು ಮೇಲ್ ಎನರ್ಜಿ ಕಾಣಿಸುತ್ತೆ. ಆದ್ರಿಂದ ಇದನ್ನ ಯೋಚನೆ ಮಾಡ್ತಾರೆ. ಇಲ್ಲಿ ಅವರು ಯೋಚನೆ ಮಾಡಿ ನಿಮ್ಗೆ ಪ್ರಪೋಸ್ ಮಾಡ್ತಾರೆ. ಆದ್ರೆ ಅದು ಸ್ವಲ್ಪ ನಿಧಾನಕ್ಕೆ ಬರುತ್ತೆ, ಅಷ್ಟೊಂದು ಫಾಸ್ಟ್ ಆಗಿ ಇಲ್ಲ, ಆ ಥರ ಇಲ್ಲಿ ಹೇಳತ್ತೆ. ಆದ್ರಿಂದ ಇಲ್ಲಿ ಪೇಜ್ ಆಫ್ ಪೆಂಟಕಲ್ಸ್ ಇರ್ಬೋದು, ನೈಟ್ ಆಫ್ ಕಪ್ಸ್ ಇರ್ಬೋದು. ನಿಮ್ಗೆ ಮುಂದೆ ಒಳ್ಳೆ ಒಂದು ಇಮೋಷನಲ್ ಆಗಿ ಫೈನಾನ್ಷಿಯಲ್ ಆಗಿ ಪ್ರಪೋಸ್ ಮಾಡ್ತಾರೆ ಅವರು. ಆದ್ರಿಂದ ಈಗ ಇದು ಸ್ವಲ್ಪ ದಿನ ಅವರು ಸೈಲೆಂಟ್ ಆಗಿದ್ದಾರೆ ಇದರಿಂದ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳತ್ತೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಅವರು ಅದಕ್ಕೋಸ್ಕರ ಅವ್ರ ಮನಸ್ಸನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರ ಮೈಂಡ್ಗೆ ಸ್ವಲ್ಪ ಅವ್ರ ಯೋಚನೆಗಳಿಂದ ಎಲ್ಲ ಸ್ವಲ್ಪ ಅವರನ್ನೇ ಅವರು ಸಮಾಧಾನ ಮಾಡಿಕೊಂಡು ನಿಮಗೆ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನ ಹೇಳುತ್ತೆ. ವೆಕೇಶನ್, ಟೇಕ್ ಟೈಮ್ ಫಾರ್ ರಿಲ್ಯಾಕ್ಸೇಷನ್ ಅಂಡ್ ಅಡ್ವೆಂಚರ್ ಅಂತ ಹೇಳುತ್ತೆ. ಗ್ರ್ಯಾಟಿಟ್ಯೂಡ್, ಬಿ ಗ್ರೇಟ್ಫುಲ್ ಫಾರ್ ಆಲ್ ಯು ಹ್ಯಾವ್ ಅಂತ ಹೇಳುತ್ತೆ. ಡ್ರೀಮ್ಸ್, ಬಿಲೀವ್ ಇನ್ ಯುವರ್ ಡ್ರೀಮ್ಸ್ ಅಂತ ಹೇಳುತ್ತೆ. ಪೊಟೆನ್ಷಿಯಲ್, ಥಿಂಕ್ ಬಿಗ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳುತ್ತೆ. ಗೋ ವಿತ್ ದಿ ಫ್ಲೋ, ಲೆಟ್ ಥಿಂಗ್ಸ್ ಹ್ಯಾಪನ್ ಅಂತ ಹೇಳುತ್ತೆ. ಪೀಕಾಕ್, ರೇಸ್ ಯುವರ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳುತ್ತೆ. ಬಾಟಮ್ ಆಫ್ ದಿ ಡೆಕ್, ಫೇಸ್ ಯುವರ್ ಫಿಯರ್ಸ್, ಲೆಟಿಂಗ್ ಗೋ. ಇದೇನಪ್ಪ ಹೇಳುತ್ತೆ ಅಂತಂದ್ರೆ ನಿಮ್ದೇನು ಹೆದರಿಕೆ ಇದೆ ಇಲ್ಲಿ. ಅವ್ರು ಕಾಲ್ ಮಾಡ್ತಾರಾ ಇಲ್ವಾ, ಅವರು ಬೇರೆ ಮನೆಯಲ್ಲಿ ಯಾರ ಹೇಳ್ಕೊಟ್ಟಿದಾರಾ, ಅವರು ಒಂದು ಬೇರೆ ರಿಲೇಶನ್ಶಿಪ್ನಲ್ಲಿ ಇದ್ದಾರಾ, ಆ ಥರ ಎಲ್ಲ ನಿಮ್ದೇನೇನೋ ಯೋಚನೆಗಳು ಇಲ್ಲಿ ನಿಮ್ಮ ಮನಸ್ಸೊಳಗಡೆ ಬಂದಿರುತ್ತೆ. ಅದನ್ನೆಲ್ಲ ಇಲ್ಲಿ ಏನು ಹೇಳತ್ತೆ ಅಂತಂದ್ರೆ ಆ ಫಿಯರ್ಸ್ ಎಲ್ಲ ತೆಗೆದುಹಾಕಿ ಅನ್ನೋದನ್ನ ಹೇಳತ್ತೆ. ಗೋ ವಿತ್ ದಿ ಫ್ಲೋ, ರೇಸ್ ಯುವರ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳತ್ತೆ. ಬಿ ಸ್ಟ್ರಾಂಗ್, ನೀವು ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗಿ ಅನ್ಕೋಬೇಕು. ನಿಮಗೆ ಮತ್ತೆ ಪ್ರಪೋಸ್ ಮಾಡ್ತಾರೆ, ಮತ್ತೆ ಬರ್ತಾರೆ. ಬಿ ಗ್ರೇಟ್ಫುಲ್, ಆ ಥರ ಒಂದು ದೇವ್ರನ್ನ ಬಿಲೀವ್ ಇನ್ ಡಿವೈನ್ ಅಂತ ಹೇಳತ್ತೆ. ನೀವು ದೇವ್ರನ್ನ ಬ್ಲೆಸ್ಸಿಂಗ್ಸ್ ಎಲ್ಲ ಕೇಳ್ಕೊಳ್ಳಿ. ಒಂದು ವೆಕೇಶನ್ ಹೋಗೋದಾ, ಅದನ್ನೆಲ್ಲ ನಿಮ್ಮ ಕೆಲವಾರು ನಿಮ್ಮ ನೆಗೆಟಿವ್ ಥಾಟ್ಸ್ ಎಲ್ಲ ನೀವು ಬೇರೆ ಕಡೆ ಹೋದವಾಗ ಮರೆತು ನೀವು ಒಂದು ಒಳ್ಳೆಯದನ್ನ ಯೋಚನೆ ಮಾಡಿ ಅನ್ನೋದನ್ನ ಹೇಳತ್ತೆ. ಬಿಲೀವ್ ಇನ್ ಯುವರ್ ಡ್ರೀಮ್ಸ್, ಥಿಂಕ್ ಬಿಗ್ ಫಾರ್ ಯುವರ್ ಫ್ಯೂಚರ್ ಅಂತ ಇಲ್ಲಿ ಹೇಳತ್ತೆ. ಆದ್ರಿಂದ ನಿಮ್ಮ ಫಿಯರ್ಸು, ನಿಮ್ಮ ಹೆದರಿಕೆ ಅದೆಲ್ಲ ಬಿಟ್ಟು ಇಲ್ಲಿ ಎಲ್ಲರಿಗೂ ಅದೇ ಹೇಳತ್ತೆ. 3 ಪೈಲಲ್ಲೂ 3 ಕಾರ್ಡ್ನಲ್ಲೂ ಫೇಸ್ ಯುವರ್ ಫಿಯರ್ಸ್ ಅಂತ ಹೇಳತ್ತೆ. ಆದ್ರಿಂದ ನಿಮ್ದು ಏನೇನು ಹೆದರಿಕೆ ಇದೆ ಅದನ್ನೆಲ್ಲ ಬಿಟ್ಟು ನೀವು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಬಿಲೀವ್ ಇನ್ ದಿ ಡಿವೈನ್ ಅಂತ ಹೇಳುತ್ತೆ. ಆದ್ರಿಂದ ದೇವ್ರನ್ನ ನಂಬಿ, ದೇವ್ರ ಹತ್ರ ನೀವು ಕೆಲವಾರು ನಿಮ್ಮ ಪ್ರೇಯರ್ಸು, ವಿಶಸ್ಸು ಅದೆಲ್ಲ ಕೇಳ್ಕೊಂಡಾವಾಗ ಇದೆಲ್ಲ ಮುಂದೆ ನಡೀತಾ ಹೋಗುತ್ತೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೆ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಆದ್ರಿಂದ ನಿಮಗೆಲ್ಲ ಇದು ಚೆನ್ನಾಗಾಗಲಿ, ಮತ್ತೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.